ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆಧಾರದ ಸ್ವಾಗತ. ಇವತ್ತಿನ ವಿಷಯ ಬುಲೆಟ್ ಬಾಬಾ ಮಂದಿರ. ಈಗ ತಾನೇ ದಸರಾ ದೀಪಾವಳಿ ಮುಗಿದಿದೆ. ಆದರೆ ದಸರಾ ಮತ್ತೆ ದೀಪಾವಳಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಕಾರಣ ಏನಂದ್ರೆ, ದಸರಾದಲ್ಲಿ ಕೆಲವರು ತಮ್ಮ ತಮ್ಮ ವಾಹನಗಳಿಗಾಗಿ ಪೂಜೆಯನ್ನ ಮಾಡ್ತಾರೆ. ಹಾಗೆ ತಮ್ಮ ತಮ್ಮ ವಾಹನಗಳಿಗಾಗಿ ದೀಪಾವಳಿ ಸಮಯದಲ್ಲೂ ಕೆಲವರು ಪೂಜೆ ಮಾಡೋರಿದ್ದಾರೆ. ಅದು ಬಿಟ್ರೆ ಕೆಲವರು ವಾಹನಗಳನ್ನ ಅಮಾವಾಸ್ಯೆ ಎಂದು ತಪ್ಪದೆ ಪೂಜೆ ಮಾಡುವವರು ಇದ್ದಾರೆ. ಈ ಬುಲೆಟ್ ಬಾಬಾ ಮಂದಿರದಲ್ಲಿ ಒಂದು ವಿಶೇಷತೆ ಇದೆ. ಅದೇನಪ್ಪಾ ಅಂದ್ರೆ, ಒಂದು ವಾಹನವನ್ನ ವರ್ಷವಿಡೀ ಪೂಜಿಸ್ತಾ ಬಂದಿದ್ದಾರೆ. ಇದು ಎಲ್ಲಿದೆ ಮತ್ತೆ ಇದರ ವಿಶೇಷತೆ ಏನು ಅಂತ ತಿಳಿಯೋಣ ಬನ್ನಿ. ಇದು 11 ಯಜಮಾನಿಯರು 5 ರಾತ್ರಿ 6 ಹಗಲು ಪ್ರವಾಸ ಮಾಡಿದಂತಹ ತಾಣದಲ್ಲಿ ಕಂಡಂತಹ ದೃಶ್ಯ. ಇವರ ವಾಹನ ದಿಢೀರಂತ ಈ ಜಾಗದಲ್ಲಿ ಬಂದು ನಿಲ್ಲತ್ತೆ. ಹಾಗೆ ಡ್ರೈವರ್ ಹೇಳ್ತಾನೆ, ಇದು ಬುಲೆಟ್ ಬಾಬಾ ಮಂದಿರ, ದರ್ಶನ ಮಾಡಿ ಬನ್ನಿ ಅಂತ. ಹಾಗೆ ಇವರೆಲ್ಲ ಒಳಗೋದಾಗ ಅಲ್ಲೊಂದು ಮಂದಿರ ಅಂತೂ ಇರುತ್ತೆ. ಸಾಧಾರಣವಾಗಿ ಮಂದಿರ ಅಂತಂದ್ರೆ ಮೂರ್ತಿ ಇರ್ತದೆ, ಮೂರ್ತಿ ಪೂಜೆಯನ್ನು ಮಾಡ್ತಾರೆ. ಅಥವಾ ಬಾಬಾ ಅಂದ್ರೆ ಮಾನವ ದೇವರುಗಳು, ಅವ್ರನ್ನ ಪೂಜೆ ಮಾಡ್ತಾರೆ. ಹಾಗೆ ಬುಲೆಟ್ ಅಂದ್ರೆ ಪಿಸ್ತೂಲಿನಿಂದ ಹೊರಹೊಮ್ಮುವಂತಹ ಗುಂಡುಗಳು. ಆದರೆ ಈ ದೇವಸ್ಥಾನದಲ್ಲಿ ಈ ಮೂರೂ ಸಹ ಇರಲಿಲ್ಲ. ಕಾರಣ, ಇಲ್ಲೊಂದು ಬೈಕ್. ಇದನ್ನ ಪೂಜೆ ಮಾಡಲಿಕ್ಕೆ ಕಾರಣ ಏನು ಅಂತ ತಿಳಿಯೋಣ ಬನ್ನಿ. ರಾಜಸ್ಥಾನದ ಪಾಲಿ ಜೋಧ್ಪುರ್ ಹೆದ್ದಾರಿಯಲ್ಲಿ ಬರುವ ಚೋಟಿಲಾ ಗ್ರಾಮದಲ್ಲಿ ಓಂ ಸಿಂಗ್ ಠಾಕೂರ್ ಜನಿಸಿದ್ರು. ಈಗ ಜೋಧ್ಪುರ್ನಿಂದ 48 ಕಿಲೋಮೀಟರ್ ದೂರದ ಜಾಗದಲ್ಲಿ ಹುಟ್ಟೂರಿಗೆ ಹತ್ತಿರದಲ್ಲಿ ಓಂ ಸಿಂಗ್ ಠಾಕೂರ್ ಇಲ್ಲ ಓಂ ಬಣ್ಣ ಹೆಸರಿನಲ್ಲಿ ಒಂದು ಮಂದಿರ ಇದೆ. ಅವರ ಬಳಿ RNJ 7773 ರಿಜಿಸ್ಟ್ರೇಷನ್ ನಂಬರ್ನ 350 cc ರಾಯಲ್ ಎನ್ಫೀಲ್ಡ್ ಬುಲೆಟ್ ಇತ್ತು. ಅದನ್ನು 1988ರ ಮೇ 5ರಂದು ಪಾಲಿ ಪಟ್ಟಣದ ಕಡೆಯಿಂದ ಹೆದ್ದಾರಿಯಲ್ಲಿ ಓಡಿಸಿಕೊಂಡು ಬರುತ್ತಿದ್ದರು. ಹೀಗೆ ಬರುತ್ತಿದ್ದಾಗ ಮೋಟಾರ್ ಬೈಕ್ ನಿಯಂತ್ರಣ ತಪ್ಪಿ ಹೆದ್ದಾರಿಯ ಬದಿಯ ಒಂದು ಮರಕ್ಕೆ ಡಿಕ್ಕಿ ಹೊಡೆಯಿತು. ಪರಿಣಾಮ ಸವಾರ ಸ್ಥಳದಲ್ಲೇ ಪ್ರಾಣಬಿಡುತ್ತಾನೆ. ಆದರೆ ಬುಲೆಟ್ ಮೋಟಾರ್ ಬೈಕ್ ಹಾದಿ ಬದಿಯ ಒಂದು ಕಂದಕಕ್ಕೆ ಬೀಳುತ್ತದೆ. ಮರುದಿನ ಬೆಳಿಗ್ಗೆ ಪೊಲೀಸರು ಬಂದು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಬುಲೆಟ್ ಗಾಡಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಆದರೆ ಪೊಲೀಸ್ ಸ್ಟೇಷನ್ಗೆ ತಂದ ಮರುದಿನವೇ ಬುಲೆಟ್ ಬೈಕ್ ಕಾಣೆಯಾಗ್ತದೆ. ಹುಡುಕಿಕೊಂಡು ಬಂದಾಗ ಅಪಘಾತ ಆದ ಸ್ಥಳದಲ್ಲೇ ಆ ಬುಲೆಟ್ ಬೈಕ್ ಬಂದು ನಿಂತಿರುತ್ತದೆ. ಪುನಃ ಪೊಲೀಸರು ಬಂದು ಬುಲೆಟ್ ಬೈಕ್ನ ಪೆಟ್ರೋಲ್ ಖಾಲಿ ಮಾಡಿ ಸ್ಟೇಷನ್ಗೆ ತಂದು ಬೀಗ ಹಾಕಿ ಇಡ್ತಾರೆ. ಇಷ್ಟೆಲ್ಲ ಮಾಡಿದ್ರೂ ಪುನಃ ಆ ಬುಲೆಟ್ ಬೈಕ್ ಸ್ಟೇಷನ್ನಿಂದ ತಪ್ಪಿಸಿಕೊಂಡು ಅಪಘಾತ ನಡೆದ ಸ್ಥಳದಲ್ಲೇ ಕಾಣಿಸಿಕೊಳ್ಳುತ್ತದೆ. ಹೀಗಾಗಿ ಪೊಲೀಸ್ ಸ್ಟೇಷನ್ಗೆ ತರುತ್ತಿದ್ದ ಪೊಲೀಸರ ಪ್ರಯತ್ನ ವಿಫಲವಾಗಿ ಬೆಳಗಾಗುವಷ್ಟರಲ್ಲಿ ಅಪಘಾತ ಸ್ಥಳದಲ್ಲೇ ಬಂದು ನೆಲೆಸುತ್ತಿತ್ತು ಆ ಬುಲೆಟ್ ಬೈಕ್. ಹೀಗೆ ವಿಚಿತ್ರ ಆದರೂ ಸತ್ಯವಾದ ಘಟನೆಯಿಂದಾಗಿ ಇದರಲ್ಲಿ ಓಂ ಪ್ರಕಾಶ್ ರಾಠೋಡ್ ಅವರ ಆತ್ಮ ಸೇರಿಕೊಂಡಿದೆ ಎನ್ನುವ ಮಾತು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹಬ್ಬುತ್ತದೆ. ನಂತರ ಪವಾಡ ಸದೃಶವಾದ ಈ ಬುಲೆಟ್ ಬೈಕ್ಗೆ ಒಂದು ಮಂದಿರ ಕಟ್ಟಿಸ್ತಾರೆ. ಈಗ ಆ ಹೆದ್ದಾರಿಯಲ್ಲಿ ತಿರುಗಾಡುವ ವಾಹನಗಳಿಗೆ ಯಾವುದೇ ಅಪಘಾತ ಸಂಭವಿಸದೇ ಇರಲಿ ಎಂದು ಈ ಬುಲೆಟ್ ಬೈಕ್ಗೆ ಕೈ ಮುಗಿದು ಮುಂದೆ ಸಾಗುತ್ತಾರೆ. 37 ವರ್ಷ ಕಳೆದಿರುವ ಈ ಘಟನೆಯಿಂದಾಗಿ ಒಂದು ಬೈಕ್ನ ಪೂಜೆಗಾಗಿ ಈ ಅಪರೂಪದ ಮಂದಿರ ಇನ್ನೂ ಇದೆ. ಈಗ ಅಂದು ಬುಲೆಟ್ ಬೈಕ್ನಿಂದ ಡಿಕ್ಕಿ ಹೊಡೆಸಿಕೊಂಡ ಮರ ಅಮರವಾಗಿದೆ. ಹಾಗೆಯೇ ಸವಾರ ಓಂ ಬಣ್ಣ ಇಲ್ಲ ಓಂ ಸಿಂಗ್ ರಾಠೋಡ್ ಅವರ ಪ್ರತಿಮೆ ಮಾಡಿ ಅವರನ್ನೂ ಅಮರರನ್ನಾಗಿಸಿದ್ದಾರೆ. ಹಾಗೆ ರಾಯಲ್ ಎನ್ಫೀಲ್ಡ್ ಹೆಸರನ್ನು ಸಹ ಅಮರವನ್ನಾಗಿಸುವ ಹಾಗೆ ಮಾಡಿದ್ದಾರೆ. ಈ ಬುಲೆಟ್ ಬಾಬಾ ಮಂದಿರದಲ್ಲಿ ಇರುವ ಬುಲೆಟ್ ಬೈಕ್ಗೆ ಕುಂಕುಮ ಇಟ್ಟು ಹೂವು ಅರ್ಪಿಸುವುದರ ಜೊತೆಗೆ ಬುಲೆಟ್ ಬ್ಯಾಂಡ್ ಮದ್ಯವನ್ನು ಅರ್ಪಿಸಿ ಕೈ ಮುಗಿದು ಮುಂದಿನ ಪ್ರಯಾಣ ಸರಾಗವಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಂಡು ಹೋಗುವ ವಾಹನಗಳೇ ಹೆಚ್ಚು. ಇಲ್ಲಿ ನಿಲ್ಲದೆ ಮುಂದೆ ಸಾಗುವ ವಾಹನಗಳು ತೊಂದರೆಗೆ ಸಿಲುಕುವುದು ಎಂದು ಅಲ್ಲಿನ ಜನ ನಂಬುತ್ತಾರೆ. ಮಂದಿರದ ಎದುರು ನಿರಂತರ ಜ್ಯೋತಿ ಒಂದು ಕಡೆಯಾದರೆ, ಡಿಕ್ಕಿ ಹೊಡೆಸಿಕೊಂಡ ಮರಕ್ಕೆ ಬಳೆ, ಬಟ್ಟೆ, ದಾರದ ಶೃಂಗಾರ ಇದ್ದರೆ ಭಕ್ತರು ಊದಿನ ಕಡ್ಡಿ, ಹೂವು, ಕಾಯಿ, ಕೆಂಪು ದಾರ, ಸಿಹಿ, ಮದ್ಯ ಇದನ್ನು ಸಹ ಅರ್ಪಿಸುತ್ತಾರೆ. ನಿಂತು ಹೋಗುವ ವಾಹನ ಪ್ರಯಾಣಿಕರು ಫೋಟೋ, ಸೆಲ್ಫಿ, ವಿಡಿಯೋ ಮಾಡಿಕೊಂಡು ಹೋಗುವುದು ಇಲ್ಲಿನ ವಿಶಿಷ್ಟತೆಯಾಗಿದೆ. ಸ್ನೇಹಿತರೆ, ನಮ್ಮ ಕಡೆ
ಘಾಟಿಯಲ್ಲಿ ವಾಹನ ಸಾಗುವಾಗ ಘಾಟಿ ದಾಟಿ ಹೋಗಲಿ ಅಂತ ಸಾಧಾರಣವಾಗಿ ದೇವಿ ಮಂದಿರಕ್ಕೆ ಪೂಜೆ ಮಾಡಿ ನಂತರ ಕೈ ಮುಗಿದು ಅಲ್ಲಿಂದ ಘಾಟಿ ಏರುತ್ತಾರೆ. ಅಥವಾ ಘಾಟಿ ಇಳಿದ ನಂತರ ಸಹ ಸುರಕ್ಷಿತವಾಗಿ ತಲುಪಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳುವ ನೆಪದಲ್ಲಿ ದೇವಿ ಮಂದಿರಕ್ಕೆ ಪೂಜೆ ಮಾಡಿ ಹೋಗ್ತಾರೆ. ಆದರೆ ಈ ಒಂದು ಬುಲೆಟ್ ಒಂದು ವಸ್ತು ಅಥವಾ ಒಂದು ವಾಹನವನ್ನು ಪೂಜಿಸುವಂತಹ ವಿಶಿಷ್ಟ ಪದ್ಧತಿ ಬಹುಶಃ ಜಗತ್ತಿನಲ್ಲಿ ಎಲ್ಲೂ ಇರಲಿಕ್ಕಿಲ್ಲ. ಇದು ಭಾರತದಲ್ಲಿ ಒಂದು ನಂಬಿಕೆಯ ಭಾಗವಾಗಿ ಈಗಲೂ ಚಾಲ್ತಿಯಲ್ಲಿದೆ. ಹೆದ್ದಾರಿಯಲ್ಲಿ ಸುರಕ್ಷಿತವಾಗಿ ಹೋಗಲಿಕ್ಕೆ ಬೇಕು ಅಂತಂದ್ರೆ ಬುಲೆಟ್ ಬಾಬಾ ನಮಸ್ಕಾರ ಮಾಡಿ ಹೋಗಬೇಕು ಎನ್ನುವ ಒಂದು ಪ್ರತೀತಿ ಇದೆ. ಈ ಸಂಚಿಕೆ ನಿಮಗೆ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ. ಹಾಗೆ ಇತರರಿಗೂ ಇಂತಹ ವಿಷಯವನ್ನ ಶೇರ್ ಮಾಡಿ. ಅದರ ಜೊತೆಯಲ್ಲಿ ಈ ಬುಲೆಟ್ ಬಾಬಾ ಮಂದಿರದ ಬಗ್ಗೆ ಕಮೆಂಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ. ಅದರ ಜೊತೆಯಲ್ಲಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇಂತಹ ವಿಶೇಷಕ್ಕೆ ಇನ್ನೊಂದು ಸಂಚಿಕೆಗಾಗಿ ಕಾಯೋಣ. ಧನ್ಯವಾದಗಳು.